ನಮಸ್ಕಾರ. ಇವತ್ ನಾವು ಡೇರಿಯಸ್ ಫೊರೋಕ್ಸ್ ಅವರ ಫೋಕಸ್ ಆನ್ ವಾಟ್ ಮ್ಯಾಟರ್ಸ್ ಪುಸ್ತಕ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅಂದ್ರೆ ಇವತ್ತಿನ ಗಜಿಬಿಜಿ ಜಗತ್ತಲ್ಲಿ ನಿಜವಾಗ್ಲೂ ಮುಖ್ಯವಾದ ವಿಷಯಗಳ ಮೇಲೆ ಗಮನ ಇಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ. ಹೌದು, ಯಾಕಂದ್ರೆ ಲೇಖಕರು ಅದನ್ನೇ ಹೇಳ್ತಾರೆ. ಈ ಮೊಬೈಲು, ಸೋಷಿಯಲ್ ಮೀಡಿಯಾ, ಆ ನೋಟಿಫಿಕೇಶನ್ ಸದ್ದು, ಇದರಿಂದ ನಮ್ಮ ಗಮನ ತುಂಬಾ ಸುಲಭವಾಗಿ ಬೇರೆ ಕಡೆ ಹೋಗುತ್ತೆ. ಅವರೊಂದು ಎಚ್ಚರಿಕೆ ಕೊಡ್ತಾರಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ವಾ? ಹೌದು. ನಿಮಗೆ ಯಾವುದು ಮುಖ್ಯ ಅಂತ ನೀವು ನಿರ್ಧರಿಸಿಲ್ಲ ಅಂದ್ರೆ ಜಗತ್ತೇ ನಿಮ್ಗೋಸ್ಕರ ನಿರ್ಧರಿಸುತ್ತೆ ನೀವು ಯಾವುದ್ರ ಮೇಲೆ ಗಮನ ಕೊಡಬೇಕು ಅಂತ. ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ಮಾತು. ಸರಿ, ಹಾಗಾದ್ರೆ ಮೊದಲನೆಗೆ ಈ ಬ್ಯುಸಿ ಆಗಿರೋದು, ಅಂದ್ರೆ ಸದಾ ಕಾರ್ಯನಿರತ ಅಂತ ಕಾಣಿಸ್ಕೊಳ್ಳೋದು, ಮತ್ತೆ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಈ ಪದೇ ಪದೇ ಇಮೇಲ್ ನೋಡೋದು, ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡಿರೋದು, ಇದರಲ್ಲೇ ಸಿಕ್ಕಾಕೋ ಅಪಾಯ ಇದೆ ಅಲ್ವಾ? ಖಂಡಿತವಾಗಿಯೂ ಅದೇ ದೊಡ್ಡ ಸಮಸ್ಯೆ ಅಂತ ಲೇಖಕರು ಗುರುತಿಸೋದು. ಯಾವುದು ನಿಜವಾಗ್ಲೂ ಅಗತ್ಯವಾದ ಕೆಲಸ, ಯಾವುದು ಸುಮ್ಮನೆ ನಮ್ಮ ಗಮನ ಬೇರೆಡೆ ಸೆಳೆಯುವ ವಿಷಯ, ಇದನ್ನ ಗುರುತಿಸೋಕೆ ಕಲಿಬೇಕು ಮೊದಲು. ಸರಿ, ಆ ವ್ಯತ್ಯಾಸ ಗೊತ್ತಾದ್ಮೇಲೆ ಈ ಅಗತ್ಯ ಕೆಲ್ಸಗಳನ್ನ ಹೇಗೆ ಗುರುತಿಸೋದು? ಅದಕ್ಕೆ ಪ್ರಯಾರಿಟಿ ಅಂದ್ರೆ ಆದ್ಯತೆ ಕೊಡೋದು ಹೇಗೆ? ಲೇಖಕರ ಸಲಹೆ ತುಂಬಾ ಸರಳವಾಗಿದೆ ನೋಡಿ. ಅವ್ರು ಹೇಳೋದು, ಕಡಿಮೆ ಕೆಲ್ಸಗಳನ್ನ ಮಾಡಿ, ಆದ್ರೆ ಅವುಗಳನ್ನ ಚೆನ್ನಾಗಿ ಮಾಡಿ. ಅಂದ್ರೆ ನಮ್ಮ ಶಕ್ತಿ, ಸಮಯ ಎಲ್ಲವನ್ನೂ ನಮ್ಮ ದೊಡ್ಡ ಗುರಿಗಳಿಗೆ ಮುಖ್ಯವಾಗುವ ಕೆಲವು ಕೆಲಸಗಳ ಮೇಲೆ ಹಾಕಬೇಕು. ಓಕೆ, ಅದಕ್ಕೆ ಮೊದಲು ನಮ್ಮ ಗುರಿ ಯಾವುದು ಅಂತ ನಮ್ಗೆ ಸ್ಪಷ್ಟತೆ ಇರಬೇಕು ಅಲ್ವಾ? ಖಂಡಿತ. ಆ ಮಾನಸಿಕ ಸ್ಪಷ್ಟತೆ, ಮೆಂಟಲ್ ಕ್ಲಾರಿಟಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಸಾಧಿಸೋಕೆ ಲೇಖಕರು ಏನಾದ್ರೂ ದಾರಿಗಳನ್ನ ಹೇಳ್ತಾರಾ, ಈ ಗೊಂದಲಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಕೆ? ಹೌದು, ಕೆಲವು ಪ್ರಾಕ್ಟಿಕಲ್ ವಿಧಾನಗಳನ್ನ ಹೇಳ್ತಾರೆ. ಒಂದು, ಡಿಜಿಟಲ್ ಡಿಟಾಕ್ಸ್. ಅಂದ್ರೆ ಪ್ರತಿದಿನ ಸ್ವಲ್ಪ ಸಮಯ ಆದ್ರೂ ಸರಿ ಈ ಸ್ಕ್ರೀನ್ಗಳಿಂದ ದೂರ ಇರೋದು. ಅದು ಈಗಿನ ಕಾಲಕ್ಕೆ ತುಂಬಾ ಬೇಕಾಗಿರೋದು. ಹೌದು. ಇನ್ನೊಂದು, ಜರ್ನಲಿಂಗ್. ನಮ್ಮ ಯೋಚನೆಗಳನ್ನ, ಗುರಿಗಳನ್ನ, ಏನೇನು ಮಾಡ್ತಿದೀವಿ ಅಂತ ಬರ್ದಿಡೋದು. ಇದು ನಮ್ಮ ಆಲೋಚನೆಗಳನ್ನ ಒಂದು ಕ್ರಮಕ್ಕೆ ತರುತ್ತೆ. ಮತ್ತೆ ಈ ಮೈಂಡ್ಫುಲ್ನೆಸ್ಸು, ಧ್ಯಾನ, ಇವೆಲ್ಲ? ಖಂಡಿತ. ಇವು ಮನಸ್ಸನ್ನ ಶಾಂತವಾಗಿಡೋಕೆ ಸಹಾಯ ಮಾಡುತ್ತೆ. ಮನಸ್ಸು ಶಾಂತವಾಗಿದ್ರೆ ಯಾವುದು ಮುಖ್ಯ, ಯಾವುದು ಅಪ್ರಸ್ತುತ ಅಂತ ವಿವೇಚನೆ ಮಾಡಕ್ಕೆ ಸುಲಭ ಆಗುತ್ತೆ. ಸರಿ, ಈಗ ಮನಸ್ಸು ಸ್ಪಷ್ಟ ಆಯ್ತು, ಆದ್ಯತೆಗಳು ಗೊತ್ತಾಯ್ತು. ಆದ್ರೆ ಬೇರೆಯವರು ಕೇಳೋ ಕೆಲ್ಸಗಳಿಗೆಲ್ಲ ಹೌದು ಅಂತ ಹೋದ್ರೆ ಮತ್ತೆ ಸಮಯ ಎಲ್ಲಿರುತ್ತೆ? ಇಲ್ಲಿ ಇಲ್ಲ ಹೇಳೋ ಕಲೆ ಬೇಕಾಗತ್ತಲ್ವಾ? ಅಬ್ಬಾ, ಅದೇ ಅತ್ಯಂತ ಮುಖ್ಯವಾದ ಪಾಯಿಂಟ್ ಇರಬೇಕು. ಲೇಖಕರು ಒಂದು ಮಾತು ನೋಡಿ. ಪ್ರತಿ ಬಾರಿ ನೀವು ಒಂದು ಸಣ್ಣ, ಅಷ್ಟು ಮುಖ್ಯವಲ್ಲದ ವಿಷಯಕ್ಕೆ ಹೌದು ಅಂದಾಗ ನಿಮ್ಮ ನಿಜವಾದ ಗುರಿಗಳಿಗೆ ನೀವು ಇಲ್ಲ ಅಂತ ಹೇಳ್ದ ಹಾಗೆ. ವಾವ್, ಇದು ತುಂಬಾ ಪವರ್ಫುಲ್ ಆಗಿದೆ. ಹೌದು. ನಮ್ಮ ಗಮನ, ನಮ್ಮ ಶಕ್ತಿ ಸೀಮಿತ. ಅದನ್ನ ಕಾಪಾಡಿಕೊಳ್ಳೋಕೆ ನಮ್ಮ ಗುರಿಗಳಿಗೆ ಸಂಬಂಧ ಇಲ್ಲದ ವಿಷಯಗಳಿಗೆ, ಮನವಿಗಳಿಗೆ ಧೈರ್ಯವಾಗಿ ಇಲ್ಲ ಅನ್ನೋದನ್ನ ಕಲಿಲೇಬೇಕು. ಹಾಗೆ ಇಲ್ಲ ಅಂಥೇಳಿ ಉಳಿಸಿಕೊಂಡ ಸಮಯವನ್ನ, ಶಕ್ತಿಯನ್ನ ನಮ್ಮ ಗುರಿಗಳ ಕಡೆಗೆ ಸ್ಥಿರವಾಗಿ ಬಳಸಿಕೊಳ್ಳೋಕೆ ಈ ದಿನಚರಿಗಳು, ಅಭ್ಯಾಸಗಳು ಅಂದ್ರೆ ರೂಟೀನ್ ಹ್ಯಾಬಿಟ್ಸ್, ಇವು ಹೇಗೆ ಸಹಾಯ ಮಾಡ್ತವೆ? ದಿನಚರಿಗಳು ಒಂದು ಚೌಕಟ್ಟನ್ನ ಕೊಡುತ್ತೆ. ಅದು ನಮ್ಮನ್ನ ದಾರಿಯಲ್ಲಿಡುತ್ತೆ. ಉದಾಹರಣೆಗೆ, ಒಂದು ನಿಗದಿತ ಸಮಯಕ್ಕೆ ಏಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಇಲ್ಲಾಂದ್ರೆ ನಾಳೆ ಏನ್ ಮಾಡ್ಬೇಕು ಅಂತ ಇವತ್ತೇ ಪ್ಲಾನ್ ಮಾಡೋದು. ಸಣ್ಣ ಸಣ್ಣ ವಿಷಯಗಳು. ಹೌದು. ಈ ಸಣ್ಣ ಆದ್ರೆ ಸ್ಥಿರವಾದ ಅಭ್ಯಾಸಗಳಿದೆಯಲ್ಲ, ಇವೇ ದೊಡ್ಡ ಗುರಿಗಳನ್ನ ತಲುಪೋಕೆ ಅಡಿಪಾಯ ಹಾಕೋದು. ಇವು ನಮ್ಮನ್ನ ಆ ಕ್ಷಣದ ಆಸೆಗಳಿಂದ, ಅಂದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಇಂದ ಸ್ವಲ್ಪ ದೂರ ಇಡುತ್ತೆ. ಈ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂದ್ರೆ ತಕ್ಷಣ ಸಿಗೋ ಖುಷಿ ಮತ್ತು ದೀರ್ಘಕಾಲೀನ ಯೋಚನೆ, ಇದ್ರ ಬಗ್ಗೆ ಲೇಖಕರು ಮಾತಾಡ್ತಾರಾ? ಖಂಡಿತ. ಅವರೊಂದು ಎಚ್ಚರಿಕೆ ಕೊಡ್ತಾರೆ. ಈಗ ನಿಮಗೆ ಬೇಕು ಅಂತ ಅನ್ಸೋದು ಅಥವಾ ಖುಷಿ ಕೊಡೋದು ಮುಂದಕ್ಕೂ ಅದೇ ಖುಷಿ ಕೊಡುತ್ತೆ ಅಂತೇನಿಲ್ಲ. ಉದಾಹರಣೆಗೆ, ಈಗ ನೋಟಿಫಿಕೇಶನ್ ಬಂತು ಅಂತ ತಕ್ಷಣ ಮೊಬೈಲ್ ನೋಡೋದು, ಆ ಕ್ಷಣಕ್ಕೇನೋ ಒಂದು ಸಮಾಧಾನ ಸಿಗ್ಬೋದು, ಆದ್ರೆ ಅದು ನಮ್ಮ ಮುಖ್ಯ ಕೆಲಸದಿಂದ ನಮ್ಮ ಗಮನವನ್ನ ಪಕ್ಕಕ್ಕೆ ಸರಿಸುತ್ತೆ. ಹೌದು. ನಿಜವಾದ ಯಶಸ್ಸಿಗೆ, ಅರ್ಥಪೂರ್ಣ ಜೀವನಕ್ಕೆ ತಾಳ್ಮೆ ಬೇಕು, ದೀರ್ಘಕಾಲೀನ ದೃಷ್ಟಿ ಬೇಕು. ಅದಕ್ಕೆ ಸಣ್ಣ ಸಣ್ಣ ಅಭ್ಯಾಸಗಳು ಸಹಾಯ ಮಾಡ್ತವೆ. ಹಾಗಾದ್ರೆ ಗಮನ ಅಥವಾ ಫೋಕಸ್ ಅಂದ್ರೆ ಬರೀ ಒಂದು ಕೆಲ್ಸದ ಮೇಲೆ ಕೂತು ಏಕಾಗ್ರತೆ ಸಾಧಿಸೋದು ಅಷ್ಟೇ ಅಲ್ಲ, ಇದ್ಕಿಂತ ದೊಡ್ಡದು. ಇದೊಂದ್ ರೀತಿ ಪೂರ್ತಿ ಸಮರ್ಪಣೆ ಅನ್ನೋ ಹಾಗೆ ಅಲ್ವಾ? ಹೌದು.
ನೀವು ಹೇಳಿದ್ದು ಸರಿ. ಅದು ಕೇವಲ ಟೆಕ್ನಿಕಲ್ ಕಾನ್ಸಂಟ್ರೇಷನ್ ಅಲ್ಲ, ಅದರಲ್ಲಿ ನಾವು ಇಷ್ಟಪಡೋ, ನಮಗೆ ಮುಖ್ಯ ಅನಿಸೋ ಕೆಲಸದಲ್ಲಿ ಆಳವಾಗಿ ಮುಳುಗೋಗೋದು. ಆಮೇಲೆ ಅದರಿಂದ ಬರೋ ರಿಸಲ್ಟ್, ಅದು ಗೆಲುವಾಗಿರ್ಲಿ, ಸೋಲಾಗಿರ್ಲಿ, ಅದರಿಂದ ಕಲಿಯೋದು. ಒಂದು ವೇಳೆ ಎಡವಿದ್ರೂ ಮತ್ತೆ ಎದ್ದು ಮುಂದುವರಿಯೋ ಧೈರ್ಯ, ಇವೆಲ್ಲ ಸೇರಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಅಂಶಗಳನ್ನ ಒಮ್ಮೆ ರೀಕ್ಯಾಪ್ ಮಾಡೋದಾದ್ರೆ? ಖಂಡಿತ. ಮುಖ್ಯವಾಗಿ ನೆನಪಿಡಬೇಕಾದ್ದು, ಸುಮ್ಮನೆ ಬ್ಯುಸಿಯಾಗಿ ಕಾಣಿಸ್ಕೊಳ್ಳೋದಕ್ಕೂ ನಿಜವಾಗ್ಲೂ ಫಲಪ್ರದವಾಗಿರೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ನಿಜವಾದ ಗುರಿಗಳಿಗೆ ತಕ್ಕಂತೆ ಆದ್ಯತೆಗಳನ್ನು ಗುರುತಿಸಿ ಹೊಂದಿಸ್ಕೊಳ್ಬೇಕು. ಅದಕ್ಕೆ ಮನಸ್ಸಿನ ಸ್ಪಷ್ಟತೆ ಮುಖ್ಯ. ಹಾಗೇನೆ ಅನಗತ್ಯ ವಿಷಯಗಳಿಗೆ ಇಲ್ಲ ಹೇಳೋ ಧೈರ್ಯ ಬೇಕು. ಸ್ಥಿರವಾದ ಸಣ್ಣ ಸಣ್ಣ ಅಭ್ಯಾಸಗಳು ಮತ್ತು ದೀರ್ಘಕಾಲೀನ ದೃಷ್ಟಿ ನಮ್ಮನ್ನ ದಾರಿಯಲ್ಲಿಡುತ್ತೆ. ಒಟ್ಟಿನಲ್ಲಿ ಈ ಪುಸ್ತಕ ಇವತ್ತಿನ ಗದ್ದಲದ ಜಗತ್ತಲ್ಲಿ ಒಂದು ಸ್ಪಷ್ಟ ದಾರಿ ತೋರ್ಸೋ ಹಾಗೆ ಇದೆ. ನಮ್ಮ ಸಮಯ, ಶಕ್ತಿ ಎಲ್ಲವೂ ಸೀಮಿತವಾಗಿರೋದ್ರಿಂದ ನಿಜವಾಗ್ಲೂ ಯಾವುದು ಮುಖ್ಯವೋ ಅದ್ರ ಮೇಲೆ ಗಮನ ಕೊಡ್ಬೇಕು ಅನ್ನೋದೇ ಇದ್ರ ಸಾರಾಂಶ ಅನ್ಸುತ್ತೆ. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಕ್ಕ ಯೋಚನೆ ಬಿಟ್ಟು ಹೋಗೋಣವೇ? ಖಂಡಿತ. ನಿಜವಾಗಿಯೂ ಮುಖ್ಯವಾದ ಕೆಲಸಗಳಿಗೆ ಸಮಯ ಮಾಡ್ಕೊಳ್ಳೋಕೆ ಈ ವಾರ ಇಲ್ಲ ಅಂತ ಹೇಳ್ಬೋದಾದ ಒಂದು ಸಣ್ಣ, ಅಷ್ಟು ಮುಖ್ಯವಲ್ಲದ ವಿಷಯ ಯಾವುದಿರ್ಬೋದು? ಹಾಗೆ ಕೇವಲ ಒಂದೇ ಒಂದು ಅತ್ಯಂತ ಮುಖ್ಯವಾದ ಕೆಲಸಕ್ಕೆ ಆದ್ಯತೆ ಕೊಟ್ಟು ಅದನ್ನ ಪೂರ್ತಿಗೊಳಿಸಿದ್ರೆ ಅದು ನಿಮ್ಮ ದಿನವನ್ನ ಅಥವಾ ವಾರವನ್ನ ಹೇಗೆ ಬದಲಾಯಿಸಬಹುದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.